ಓಂ ಪೃತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಹುವೇಮ ಪರಮಾತ್ ಸಧಸ್ತಾತ್ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಒಂದಂತಕ್ಕೆ ಬಹಳ ಸಡಗರದಿಂದ ಇದ್ದೀರಾ, ಗುರುಬಲ ಬಂತು ಅಂತ. ಹೌದು, ಸಡಗರ ಮಾಡಬೇಕು, ಸಂಭ್ರಮ ಮಾಡಬೇಕು. ಯಾಕಂದ್ರೆ ಗುರು 11ನೇ ಮನೆಗೆ ಬಂದಿದ್ದಾರೆ. ಗುರು ಕನ್ಯಾ ರಾಶಿಯವರಿಗೆ ವಿಶೇಷವಾದ ಫಲವನ್ನು ಕೊಡುತ್ತೆ. ಅದ್ರ ಫಲ ಹೋದ ತಿಂಗಳು ಹೇಳಿದೆ, ಗುರು ಬದಲಾವಣೆ ಗೋಚಾರದಲ್ಲೂ ಹೇಳಿದೆ, ಈಗಲೂ ಹೇಳ್ತೀನಿ. ನೋಡೋಣ ಬೇರೆ ಬೇರೆ ಗ್ರಹಗಳೆಲ್ಲ ಏನ್ ಫಲ. ಕುಜ ಭಾಗ್ಯ ಸ್ಥಾನದಲ್ಲಿದ್ದಾರೆ, 9ನೇ ಮನೆಯಲ್ಲಿದ್ದಾರೆ. ಶನಿ 7ನೇ ಮನೆಯಲ್ಲಿದ್ದಾರೆ, 2 ಪ್ಲಸ್ ಪಾಯಿಂಟ್. 6ನೇ ಮನೆ ರಾಹು ಮತ್ತೆ 12ನೇ ಮನೆ ಕೇತು, ಅದು ಪ್ಲಸ್ ಪಾಯಿಂಟ್ ಕನ್ಯಾ ರಾಶಿಯವರಿಗೆ. ಸರಿ, ಹಾಗಾದ್ರೆ ಗುರು 11ನೇ ಮನೆಗಿದ್ದಾರೆ, ಅದಕ್ಕೆ ಜೊತೆಗೆ ಇನ್ನೊಬ್ರು ಸೇರ್ತಾರೆ, ಸೂರ್ಯನೂ ಪ್ಲಸ್ ಪಾಯಿಂಟ್. ಕಾರಣ ಸೂರ್ಯನು ನಿಮಗೆ 11ನೇ ಮನೆಗೆ ಬರ್ತಾರೆ. ವಕ್ರಿಯಾಗಿ ಬುಧ 10ನೇ ಮನೆಗೆ ಹೋಗ್ತಾರೆ. ನಿಮ್ಮ ರಾಶ್ಯಾಧಿಪತಿ ದಶಮ ಸ್ಥಾನಕ್ಕೆ ಹೋಗಿ ಬಲಿಷ್ಠವಾಗ್ತಾರೆ. ನೆಗೆಟಿವ್ ಅಂತಂತಂದ್ರೆ ಈ ತಿಂಗಳಲ್ಲಿ ಯಾರಾದ್ರೆ ಶುಕ್ರ ಒಬ್ರು ಮಾತ್ರನೇ ಕನ್ಯಾ ರಾಶಿಯವರು ಈ ತಿಂಗಳು ಚೆನ್ನಾಗಿಲ್ಲ. ಅಲ್ಲ, ಹೇಳ್ತೀನಿ ಬಿಡಿ, ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಪರಿಹಾರನೂ ಕೊಡ್ತೀನಿ ಸುಲಭವಾಗಿ. ಈಗ ನೋಡಿ, ಈ ತಿಂಗಳು ಆಷಾಢ ಮಾಸ ಶುರುವಾಗ್ತಾ ಇದೆ. 15ನೇ ತಾರೀಕಿಂದ ಆಷಾಢ ಮಾಸ, ಯಾವುದು ಜುಲೈ 15ರಿಂದ. ಹಾಗಾಗಿ ಯಾವುದೇ ಶುಭ ಕಾರ್ಯಗಳು ಮಾಡೋದಿಲ್ಲ. ಸಾಧಾರಣವಾಗಿ ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಬಂದೇ ಬರುತ್ತೆ. ಆ ಸಮಯದಲ್ಲಿ ಯಾವುದು ಶುಭ ಕಾರ್ಯಗಳು ಮಾಡಲ್ಲ, ಗಾಳಿ ಕಾಲ, ಹಾಗಾಗಿ ಮಾಡಲ್ಲ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಾಗ ಯಾವುದು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಇನ್ನು ಮುಖ್ಯವಾಗಿ 4ನೇ ತಾರೀಕು, ಜುಲೈ 4ನೇ ತಾರೀಕು ಶುಕ್ರ, ಮೊದಲು ಕೆಟ್ಟದನ್ನ ಹೇಳ್ಬಿಡ್ತೀನಿ, ಆಮೇಲೆಲ್ಲ ಒಳ್ಳೇದು ಮಾತಾಡ್ಕೊತ ಹೋಗೋಣ. ಶುಕ್ರ ನಿಮ್ಗೆ 12ನೇ ಮನೆಗೆ ಬಂದ್ಬಿಡ್ತಾರೆ. ಶುಕ್ರ ಏನೇನು ಕಾರಕ ಹೇಳಿ? ಒಂದು ವಿವಾಹ, ಇನ್ನೊಂದು ವಾಹನ, ಇನ್ನೊಂದು ನಿಮಗೆ ಭಾಗ್ಯಾಧಿಪತಿ, ಭಾಗ್ಯಸ್ಥಾನಾಧಿಪತಿ ಹಾಗೂ ಧನಸ್ಥಾನಾಧಿಪತಿ. ಈ 4ಕ್ಕೆ ಕನ್ಯಾ ರಾಶಿಗೆ ಎಲ್ಲರಿಗೂ ವಾಹನ ಮತ್ತೆ ವಿವಾಹ. ಕನ್ಯಾ ರಾಶಿಯವರು ಮಾತ್ರ ಧನ ಸ್ಥಾನ ಮತ್ತು ಭಾಗ್ಯಸ್ಥಾನಾಧಿಪತಿ, ಈ 4 ಪೋರ್ಟ್ಫೋಲಿಯೋಸು. ಹಾಗಾಗಿ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಯಾವುದೇ ಶುಭ ಕಾರ್ಯ ಇಲ್ಲ. ಅಫ್ಕೋರ್ಸ್ ಆಷಾಢ ಮಾಸ ಇಲ್ಲ, ಪ್ರಾರಂಭದಲ್ಲಿ ಅದನ್ನೇ ಹೇಳಿದ್ದು ನಾನು. ಮದುವೆ ಸಂಬಂಧಪಟ್ಟದ್ದು ಇತ್ಯಾದಿಗಳೆಲ್ಲ ಯಾವ್ದ್ರಲ್ಲೂ ಅಭಿವೃದ್ಧಿ ಇರಲ್ಲ. ಹೊಸ ವಾಹನ ತಗೊಳ್ಬೇಡಿ, ಇರೋ ವಾಹನ ಮಾರಬೇಡಿ, ವಾಹನ ಚಾಲನೆಯಲ್ಲಿ ಹುಷಾರಾಗಿರಿ. 2 ವಿಚಾರ ಹೇಳ್ಬೋದು. ಇನ್ನು 12ನೇ ಮನೆಗೆ ಬಂದ್ರೆ ಏನು ಗೊತ್ತಾ, ಅದು ಅಯನ ಶಯನ ಭೋಗಸ್ಥಾನ. ನಿದ್ರಾಹೀನತೆ, ನಿದ್ರೆ ಕಮ್ಮಿ ಆಗೋದು, ಸುಖ ಕಮ್ಮಿ ಆಗೋದು, ಇದೆಲ್ಲ ಸ್ವಲ್ಪ ಕಮ್ಮಿ ಆಗೋದು, ಭಯ ಉತ್ಪತ್ತಿ ಆಗೋದು ಜಾಸ್ತಿ ಆಗುತ್ತೆ ಶುಕ್ರನಿಂದ. ಶುಕ್ರನಿಗೆ ಪರಿಹಾರ ಏನಪ್ಪಾ ಅಂದ್ರೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಬಿಡಿ. ಜುಲೈ 1ನೇ ತಾರೀಕಿಗೆ ಕುಂಕುಮಾರ್ಚನೆ ಮಾಡಿಸ್ಬಿಡಿ. ಅರ್ಚನೆ ಮಾಡಿದ್ಮೇಲೆ ಅರ್ಚಕರಿಗೆ ಹೇಳಿದ್ರೆ ಕುಂಕುಮ ಕೊಡ್ತಾರೆ, ತಗೊಂಬಂದು ಮನೇಲಿ ಇಟ್ಕೊಳ್ಳಿ, ಪ್ರತಿನಿತ್ಯ ಕುಂಕುಮ ಇಟ್ಕೋತಾರೆ. ದೇವಿ ಧ್ಯಾನನ ಹೆಚ್ಚಾಗಿ ಮಾಡ್ತಾರೆ, ಅದೇ ಶುಕ್ರನಿಗೆ ಪರಿಹಾರ. ಶುಕ್ರ ಅಂದ್ರೆ ದೇವಿ ಲಕ್ಷ್ಮಿ, ಆಯ್ತಾ? ಅಷ್ಟು ಬಿಟ್ರೆ ಇನ್ನೇನು ಅವಶ್ಯಕತೆ ಇಲ್ಲ. ಸರಿ, ಈ 2 ಸ್ಪೆಷಲ್ ಪೋರ್ಟ್ಫೋಲಿಯೋಸ್ ಇದೆಯಲ್ಲ, 2nd ಹೌಸ್ ಅಂಡ್ 9th ಹೌಸ್ ಲಾರ್ಡ್, 2 ಮತ್ತೆ 9ನೇ ಮನೆ ಸ್ಥಾನಾಧಿಪತಿ. 2ನೇ ಸ್ಥಾನಾಧಿಪತಿನೋ ಧನಸ್ಥಾನ, ಕುಟುಂಬ ಸ್ಥಾನ, ವಾಕು, ವಿದ್ಯೆ, ದುಡ್ಡು ಮತ್ತೆ ಮಾತು ಮತ್ತೆ ಕುಟುಂಬ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಈ ಕಡೆ ಹೈ ಎನರ್ಜಿ ಆಗಿ ಪಾಸಿಟಿವ್ ಇರಲ್ಲ, ಆ ಕಡೆ ಲೋ ಎನರ್ಜಿ ಆಗಿ ನೆಗೆಟಿವ್ ಆಗಿ ಇರಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇನ್ನೊಂದು ಭಾಗ್ಯಗಳು ನಿಮ್ಮನ್ನು ಹುಡುಕೊಂಬರುವಂಥದ್ದು. ಈ ತಿಂಗಳೇನೋ ಆಸ್ತಿ ಬಂದ್ಬಿಡ್ತು, ಅಂತಸ್ತು ಬಂದ್ಬಿಡ್ತು, ಐಶ್ವರ್ಯ ಬಂದ್ಬಿಡ್ತು, ವಾಹನ ತಗೊಂಡ್ಬಿಟ್ಟೆ, ಮನೆ ತಗೊಂಡ್ಬಿಟ್ಟೆ, ಮದುವೆ ಮಾಡ್ಕೊಂಡ್ಬಿಟ್ಟೆ, ಹಂಗೆಲ್ಲ ಏನು ಇರೋದಿಲ್ಲ ಭಾಗ್ಯಸ್ಥಾನ. ಹಾಗಾಗಿ ಇದೆಲ್ಲ ನಮಗೆ ಆಷಾಢ ಮಾಸಕ್ಕೆ ಬಂದಿರತಕ್ಕಂಥ ಒಳ್ಳೇದು ಹೌದು. ಯಾಕಂದ್ರೆ ಈ ತಿಂಗಳು ನಾವೇನು ಮಾಡಲ್ಲ. ಹಾಗಾಗಿ ಶುಕ್ರನಿಂದ ತಲೆ ಕೆಡಿಸ್ಕೊಬೇಡಿ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿ ಬಂದು ಪ್ರತಿನಿತ್ಯ ಕುಂಕುಮ ಇಟ್ಕೊಳ್ಳಿ, ಮುಗಿದೋಯ್ತು. ಆಯ್ತು, ಕೆಟ್ಟ ಫಲ ಆಗೋಯ್ತು, ಇನ್ನೆಲ್ಲ ಒಳ್ಳೆ ಫಲ. ಏನು ಒಳ್ಳೆ ಫಲಗಳು? ಪ್ರಾರಂಭ ಮಾಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ವಕ್ರಿ ಆಗ್ತಾರೆ 7ನೇ ತಾರೀಕು. ವಕ್ರಿ ಆಗಿ ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾರೆ, ಅಂದ್ರೆ ಆ ಕಡೆ ಮುಖ ಮಾಡ್ತಾರೆ. ಬುಧ ದಶಮ ಸ್ಥಾನಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಏನು ಫಲ ಅಂತಂದ್ರೆ, ಉದ್ಯೋಗ ಬಲಿಷ್ಠ ಆಗುತ್ತೆ. ಪ್ರಮೋಷನ್, ಇನ್ಕ್ರಿಮೆಂಟು ಅಥವಾ ಹೊಸ ಉದ್ಯೋಗ ಅಥವಾ ಸ್ಥಾನ ಬದಲಾವಣೆ, ಒಂದು ಪಾಸಿಟಿವ್ ವೈಬ್ಸ್ ಅನ್ನು ಕ್ರಿಯೇಟ್ ಮಾಡಿ ಒಂದು ದಷ್ಟಪುಷ್ಟವಾದಂಥ ಸ್ಥಾನವನ್ನ ನಿಮಗೆ ಕೊಡುತ್ತೆ. ಯಾವುದು? ಬುಧ. ವಿದ್ಯೆ, ವ್ಯಾಪಾರ, ಬುದ್ಧಿ 3 ನಿರರ್ಗಳವಾಗಿ ಹೆಚ್ಚಿಸುತ್ತೆ. ನಿಮ್ಮ ಮಾತಂತೂ ಬಲಿಷ್ಠವಾಗಿರುತ್ತೆ, ಮಾತಿಂದನೇ ಗೆದ್ದು ಬಿಡ್ತೀರಾ ಸಾಮ್ರಾಜ್ಯನ. ಆ ರೀತಿಯಾಗಿ ಬುಧ ಫಲ ಕೊಡ್ತಾ ಹೋಗ್ತಾರೆ. ದೇಹ ತುಂಬಾ ಗಟ್ಟಿ ಆಗುತ್ತೆ, ಕಾರಣ ರಾಶಿಯಾಧಿಪತಿ ಬುಧ. ಹಾಗೆ ದಶಮ ಸ್ಥಾನದಲ್ಲಿ ಬುಧ ಆ ಕಡೆ ವಕ್ರಿಯಾಗಿ ಮುಖ ಮಾಡಿ ಇರತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್. ಹಾಗಾಗಿ ಜುಲೈ ತಿಂಗಳು ವಿಶೇಷವಾದಂಥ ಫಲ ಅನ್ನುವಂಥದ್ದು ಉದ್ಯೋಗದಲ್ಲಿ ಸಿಗುತ್ತೆ, ವ್ಯಾಪಾರದಲ್ಲಿ ಸಿಗುತ್ತೆ, ವ್ಯವಹಾರದಲ್ಲಿ ಸಿಗುತ್ತೆ. ಜೊತೆಗೇನಪ್ಪ ಅಂದ್ರೆ ಅಭಿವೃದ್ಧಿ ಆಗುತ್ತೆ. ಈ ತಿಂಗಳೇ ಫಲ ಸಿಕ್ಬಿಡಲ್ಲ, ಈ ತಿಂಗಳು ಪೂರ್ತಿ ವ್ಯವಹಾರ ಆಗೋಗ್ಲಿ,
ಬರೋ ತಿಂಗಳೇ ಫಲ ಬರಲಿ ಬಿಡಿ. ಯಾವುದೋ ಒಂದು ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಸೈಟ್ ತೋರಿಸೋದು, ಒಂದು ಮನೆ ತೋರಿಸೋದು, ಯಾವುದೋ ಈ ತಿಂಗಳಲ್ಲಿ ಆಗುತ್ತೆ, ಮಾತುಕತೆ ಆಗುತ್ತೆ, ಎಲ್ಲ ಆಗುತ್ತೆ. ಆಯ್ತು, ಆಷಾಢ ಮಾಸ ಇದೆ, ಬರೋ ತಿಂಗಳು ಇಟ್ಕೊಳ್ಳೋಣ ರಿಜಿಸ್ಟ್ರೇಷನ್. ಈ ತಿಂಗಳು ನೀವು ಕಷ್ಟಪಟ್ಟಿದ್ದಕ್ಕೆ ಬರೋ ತಿಂಗಳು ದುಡ್ಡು ನೋಡ್ಬೋದು. ಹಾಗೆ ಪ್ರತಿಯೊಂದು ವ್ಯವಹಾರ ವ್ಯಾಪಾರದಲ್ಲಿ ಕೂಡ ಈ ತಿಂಗಳು ನಿಮಗೆ ಸಪೋರ್ಟಿವ್ ಆಗಿರುತ್ತೆ ಕನ್ಯಾ ರಾಶಿಯವರು. ಎರಡನೇದೇನಪ್ಪ ಅಂತಂದ್ರೆ, ನಿಮ್ಮ ರಾಶಿಗೆ 12ನೇ ಮನೆ. 12ನೇ ಮನೆ ಸ್ಥಾನಾಧಿಪತಿ ಯಾರು? ಸೂರ್ಯ. ಅವರು ದಶಮದಿಂದ ಏಕಾದಶಕ್ಕೆ ಬರ್ತಾರೆ. ಅಂದ್ರೆ ಗುರು ಎಲ್ಲಿದ್ದಾರೋ 11ನೇ ಮನೆಯಲ್ಲಿ, ಅಲ್ಲಿಗೆ ಸೂರ್ಯ ಬರ್ತಾರೆ. 15ನೇ ತಾರೀಕು 16ನೇ ತಾರೀಕು ಬಂದ್ಬಿಡ್ತಾರೆ. 16ನೇ ತಾರೀಕಿಂದ ಲಾಭ ಸ್ಥಾನದಲ್ಲಿ ಸೂರ್ಯ ಇದ್ದಾಗ, ವ್ಯಯ ಸ್ಥಾನಾಧಿಪತಿ ಲಾಭದಲ್ಲಿದ್ದಾಗ ಕೆಟ್ಟದ್ರಲ್ಲೂ ಒಳ್ಳೇದಾಗುತ್ತೆ, ಖರ್ಚಲ್ಲೂ ಸಂಪಾದನೆ ಆಗುತ್ತೆ. ಹಿಂಗೆ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಗೂಗಲ್ ಪೇಲೋ ಒಂದು ಫೋನ್ ಪೇಲೋ ನಾವು ದುಡ್ಡು ಯಾರಿಗಾದ್ರು ಒಂದು 1000 ರೂಪಾಯಿ ಕಳಿಸಿದ್ರೆ ಒಂದು ರಿವಾರ್ಡ್ಸ್ ಅಂತ ಬರುತ್ತಲ್ಲ, ಹಂಗೆ ರಿವಾರ್ಡ್ಸ್ಗಳು ಬರುವಂತ ಸಾಧ್ಯತೆಗಳು. ಯಾಕಂದ್ರೆ ಸೂರ್ಯ ನಿಮಗೆ ಆರೋಗ್ಯಕಾರಕ, ಪೊಸಿಷನ್ಗೆ ಅಧಿಪತಿ, ಗೌರ್ಮೆಂಟ್ ಅಧಿಕಾರಕ್ಕೆ, ಸರ್ಕಾರಕ್ಕೆ, ರಾಜಕೀಯಕ್ಕೆ, ತಂದೆ ಸ್ಥಾನಕ್ಕೆ, ಅಥವಾ ನೀವಿರುವಂತಹ ಅಧಿಕಾರ ಸ್ಥಾನಕ್ಕೆ, ಚೇರ್ಪರ್ಸನ್ಗೆ, ಇದೆಲ್ಲ ಕೂಡ ನಿಮಗೆ ಅಗ್ರೆಸಿವ್ ಆಗಿ ಪಾಸಿಟಿವ್ ಸಕ್ಸಸ್ ಆಗುತ್ತೆ. ಸೂರ್ಯನಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ, ಚರ್ಮ ರೋಗಗಳು ದೂರ ಆಗುತ್ತೆ. ಇವೆಲ್ಲ ಬಲಿಷ್ಠವಾದ ಫಲ ಅನ್ನುವಂಥದ್ದು ಸೂರ್ಯ ನಿಮಗೆ ಕೊಡ್ತಾ ಬರ್ತಾರೆ. ಜೊತೆಗೆ 12ನೇ ಮನೆ ಕೇತುರದಿಂದ ಹೆಚ್ಚೆಚ್ಚು ದೇವರ ಕಡೆ ಗಮನ, ದೇವರ ಒಂದು ಆರಾಧನೆ, ಗುರುಗಳ ಆರಾಧನೆ, ಪುಣ್ಯಕ್ಷೇತ್ರಗಳ ದರ್ಶನ ಹೆಚ್ಚಾಗಿದೆ. ಭಕ್ತಿ, ಶ್ರದ್ಧೆ, ಸಾತ್ವಿಕ ಜೀವನ ಎಲ್ಲ ಪ್ರಾರಂಭ ಆಗುತ್ತೆ ಕನ್ಯಾ ರಾಶಿ. 6ನೇ ಮನೆ ರಾಹು, ಪಾಪಸ್ಥಾನದಲ್ಲಿ ಪಾಪಗ್ರಹ ಇದೆ. ಹಾಗಾಗಿ ರಾಹುವಿಂದನೂ ಕೆಟ್ಟದಿಲ್ಲ. ಸರಿ, ಶನಿಗೆ ಬನ್ನಿ. ಶನಿ ಬಂದು ಸಪ್ತಮದಲ್ಲಿ ಕೂತ್ಕೊಂಡಿದ್ದಾರೆ. ಕಂಟಕ ಶನಿ ಅನ್ನುವಂಥದ್ದೆಲ್ಲ ಸುಮಾರು ಪ್ರಸ್ತಾವನೆ ಆಗುತ್ತೆ. ಬಟ್ ಕನ್ಯಾ ರಾಶಿಗೆ ಅಧಿಪತಿಯಾದಂಥ ಬುಧನಿಗೆ ಶನಿ ಬಂದು ತ್ರಿಕೋಣ ಸ್ಥಾನಾಧಿಪತಿ ಮಿತ್ರ, ಹಾಗಾಗಿ ಏನು ಅಪ್ಲಿಕೇಬಲ್ ಆಗಲ್ಲ. ಶನಿ ಮೋರ್ ಓವರ್ ಕರ್ಮಕಾರಕ ಅವನು. ಹಾಗಾಗಿ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಫಲವನ್ನು ಉತ್ತಮ ಕೊಡ್ತಾನೆ ಕನ್ಯಾ ರಾಶಿಯವರಿಗೆ. ಇನ್ನು ಕುಜ ನಿಮಗೆ ತೃತೀಯ ಹಾಗೂ ಅಷ್ಟಮ ಸ್ಥಾನಾಧಿಪತಿ, ಧೈರ್ಯ ಮತ್ತು ಅದೃಷ್ಟವನ್ನು ಕೊಡೋ ಸ್ಥಾನಾಧಿಪತಿ 9ನೇ ಮನೆಯಲ್ಲಿದ್ದಾರೆ. ಅವರು ಶತ್ರು ಮನೆಯಲ್ಲೇ ಇರಬಹುದು, ಬಟ್ ಭಾಗ್ಯ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಕುಜನಿಂದ ನ್ಯೂಟ್ರಲ್ ಸಿಸ್ಟಮ್ ಬರುತ್ತೆ. ಒಳ್ಳೇದು ಆಗಲ್ಲ, ಕೆಟ್ಟದ್ದು ಆಗಲ್ಲ, ತಟಸ್ಥವಾಗಿ ನಿಲ್ತಾರೆ. ಅದೃಷ್ಟ ಜಾಸ್ತಿನೂ ಇರಲ್ಲ, ಕಡಿಮೆನೂ ಇರಲ್ಲ, ಮಧ್ಯಮವಾಗಿರುತ್ತೆ. ಧೈರ್ಯ ಹೆಚ್ಚು ಇರಲ್ಲ, ಕಡಿಮೆನೂ ಇರಲ್ಲ, ಬಂಡ ಧೈರ್ಯನೂ ಇರಲ್ಲ, ಹಾಗಂತ ಭಯ ಪಡುವಂತ ಸ್ವಭಾವನೂ ಇರಲ್ಲ. ಒಳ್ಳೆ ಧೈರ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಗುರು ಅಂತೂ ಕೇಳಲೇಬೇಡಿ, ಲಾಭಸ್ಥಾನದಲ್ಲಿದ್ದಾರೆ. ಹೇಗಿದೆ ನೋಡಿ ಗುರು ಲಾಭಸ್ಥಾನದ ಫಲ. ಸಾಮರ್ಥ್ಯ ಮರ್ತ ಗಮನಾನಿ ನ್ಯೂನಂ ನೂನಂ ಸದ್ವಸ್ತ್ರ ರತ್ನೋತ್ತಮ ಉತ್ತಮ ವಾಹನಾನಿ ಭೂಪ್ರಸಾದಂ ಕುರುತೆ ನರಾಣಂ ಗೀರ್ವಾಣ ಬಂದ್ಯ ಯದಿ ಲಾಭ ಸಂಸ್ಥಃ. ಗೋಚಾರದಲ್ಲಿ ಗುರು ಏಕಾದಶದಲ್ಲಿದ್ದಾಗ, ಅದರಲ್ಲೂ ಉಚ್ಚ ಸ್ಥಾನದಲ್ಲಿದ್ದಾಗ ಉತ್ತಮ ಸಮರ್ಥವಾಗುವಂತಹ ಜೀವನ, ಧನಾಗಮ, ಉತ್ತಮ ವಸ್ತ್ರ, ವಸ್ತು, ವಾಹನ, ರತ್ನ, ವಾಹನ, ಸೌಖ್ಯ ಪ್ರಾಪ್ತಿ, ರಾಜನ ಕೃಪೆಗೆ ಪಾತ್ರರಾಗ್ತೀರ 11ನೇ ಮನೆಯಲ್ಲಿ ಗುರು ಇದ್ರೆ ಪ್ಲಸ್ ಪಾಯಿಂಟಾ. ಹಾಗಾದ್ರೆ ಇದನ್ನು ನೋಡ್ಬೇಡ, ಏನು ಗುರು ನೋಡಿದ್ಮೇಲೆ ಇನ್ನ ಸೂರ್ಯನು ನೋಡ್ಬೇಡ. ಸೂರ್ಯ 11ನೇ ಮನೆಗೆ ಬರ್ತಾರಲ್ಲ, ಸೂರ್ಯದ ಏನ್ ಫಲ? ಸೂರ್ಯ ಗೋಚಾರದಲ್ಲಿ ಏಕಾದಶ ಸ್ಥಾನಕ್ಕೆ ಬಂದರೆ ಹೆಚ್ಚಾಗಿ ಸಂಗೀತದಲ್ಲಿ, ವಾದ್ಯಗಳಲ್ಲಿ ಆಸಕ್ತಿ, ಒಳ್ಳೆ ಕರ್ಮ ಸತ್ಕರ್ಮ ಪ್ರವೃತ್ತಿ, ಕೀರ್ತಿ, ಧನವಂತರಾಗುವಂಥದ್ದು, ಭೂಪತಿ ಆಗೋದ್ರಿಂದ, ಭೂಪತಿ ಅಂದ್ರೆ ಒಂದು ಅಧಿಕಾರ, ನಿತ್ಯ ಧನ ಪ್ರಾಪ್ತಿ, ದಿನಾ ದುಡ್ಡು ನೋಡುವಂಥದ್ದು ಪ್ರಾಪ್ತಿ. ಎಂತಂದ್ರೆ ನೀವು ದಿನ ದುಡ್ಡು ನೋಡ್ಬೇಕಾದ್ರೆ ವ್ಯವಹಾರ ಮಾಡಬೇಕು, ಉದ್ಯೋಗದಲ್ಲಿ ನೋಡೋಕ್ಕಾಗತ್ತೆ ಅಲ್ವಾ? ಅಲ್ಲಿಗೆ ಅದು ಕೂಡ ನಿಮ್ಗೆ ಒಂದು ಉತ್ತಮವಾದ ಫಲ ಆಯ್ತು. ಇನ್ನು 9ನೇ ಮನೆ ಕುಜ, ಕುಜನ ಫಲನೂ ಹೇಳ್ತೀನಿ ನೋಡಿ. ಕುಜ ಗೋಚಾರದಲ್ಲಿ 9ನೇ ಮನೆಯಲ್ಲಿದ್ರೆ ಸ್ವಲ್ಪ ಅಡೆತಡೆಗಳು ಉಂಟಾಗತ್ತೆ. ಯಾರಿಂದ? ನಿಮ್ಮ ಫಸ್ಟ್ ಸರ್ಕಲ್ ಇಂದ. ಹಾಗಾಗಿ ಯಾರನ್ನು ಎದುರಾಕೋಬೇಡಿ. ಇರುವಂತ ಆಸ್ತಿಯನ್ನು ಅಭಿವೃದ್ಧಿ ಮಾಡ್ತೀರಾ. ಹೊಸ ಆಸ್ತಿ ಖರೀದಿ ಈ ತಿಂಗಳಲ್ಲಿ ಇರಲ್ಲ. ಮತ್ತೆ ಪುಣ್ಯ ಹೆಚ್ಚು ಮಾಡ್ತೀರಾ, ಅಂದ್ರೆ ದಾನ ಧರ್ಮಗಳನ್ನ ಹೆಚ್ಚು ಮಾಡ್ತಿರ್ತೀರಾ. ಬುಧ ದಶಮಕ್ಕೆ ಬಂದಾಗ, ದಶಮ ಸ್ಥಿತ ಬುಧ ಫಲ ಅದೊಂದು ಫಲ ವಿಶೇಷ. ಏನ್ ಹೇಳುತ್ತೆ? ಜ್ಞಾನ ಪ್ರಜ್ಞ ಶ್ರೇಷ್ಠ ಕರ್ಮ ಮನುಷ್ಯೋ ನಾನಾ ಸಂಪತ್ಸುಯುತೋ ರಾಜಮಾನ್ಯ ಚಂಚಲಿ ಲಾವಾಗ್ವಿಲಾಸಾದಿಶಾಲಿ ಮಾನಸ್ಥಾನೆ ಬೋಧನೆ ವರ್ತಮಾನೆ. ದಶಮದ ಗುರು ಬುಧ. ಬುಧ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ, ಪ್ರಜ್ಞಾವಂತರ ಕೊಡ್ತಾನೆ, ಶ್ರೇಷ್ಠ ಕಾರ್ಯಗಳನ್ನು ನಿಮ್ ಕೈಯಲ್ಲಿ ಮಾಡಿಸ್ತಾನೆ, ಧನವಂತರಾಗಿ, ರಾಜನಿಂದ ಮಾನ್ಯರಾಗಿ, ಮತ್ತೆ ಲೀಲಾಜಾಲವಾಗಿ ಮಾತಾಡುವಂತಹ ಚತುರತೆ ನಿಮಗೆ ಸಿಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟ್. ಅಯ್ಯೋ ಹೇಳ್ತಾ ಹೋದ್ರೆ ಗ್ರಂಥ ಪೂರ್ತಿ ಹೇಳ್ಬೇಕು ನಿಮಗೆ ಕನ್ಯಾ ರಾಶಿಯವರಿಗೆ. ಯಾಕೆಂದ್ರೆ ಅತ್ಯಂತ ಶುಭ. ನನಗೆ ಕನ್ಯಾ ರಾಶಿಯವ್ರ ಮೇಲೆ ಬಹಳ ಪ್ರೀತಿ. ನಾನೇನು ಇದು ಮಾಡ್ತಾ ಇಲ್ಲ, ಯಾಕಂದ್ರೆ ಈ ವರ್ಷ ಅತ್ಯಂತ ಬಲಿಷ್ಠವಾದ ರಾಶಿ. ನಂಬರ್ 1 12 ರಾಶಿಗಳಲ್ಲಿ ನಂಬರ್ 1 ಈ ವರ್ಷ ಪೂರ್ತಿ. ಗುರು ಅಷ್ಟು ಒಳ್ಳೆ ಫಲ ಕೊಡ್ತಾ ಇದ್ದಾರೆ. ಹಾಗಾಗಿ ಏನ್ ತೊಂದರೆ ಇಲ್ಲ. ಓವರಾಲ್ ನೋಡಿದಾಗ ಕನ್ಯಾ ರಾಶಿಯವರಿಗೆ ಏನು ಈ ವರ್ಷ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಈ ಮಾಸ ಭವಿಷ್ಯದಲ್ಲಿ
ಜುಲೈ ತಿಂಗಳ ಮಾಸ ಭವಿಷ್ಯ ನಾನು ಕನ್ಯಾ ರಾಶಿಗೆ ಮಾಡಬಾರ್ದು ಅನ್ಕೊಂಡೆ. ಸರಿ ಗುರುಗಳೇ ನನ್ನ ರಾಶಿ ಹಾಕಿಲ್ಲ ಅಂತ ಸುಮಾರು ಜನ ಮೆಸೇಜ್ ಮಾಡ್ತೀರಾ ಆಮೇಲೆ ನೀವು. ಅದಕ್ಕೆ ನೀವು ಒಂದು ವಿಷಯ ತಿಳಿಸ್ಬಿಡೋಣ. ಜುಲೈ ತಿಂಗಳಲ್ಲಿ ನಿಮ್ಗೆ ಏನು ದೊಡ್ಡದಾಗೇನೋ ಶುಭ ಕಾರ್ಯಗಳು ಆಗ್ಬಿಟ್ಟು ಮದುವೆ ಮುಂಜಿ ಗೃಹ ಪ್ರವೇಶಗಳೆಲ್ಲ ಆಗ್ಬಿಡೋದಿಲ್ಲ, ಅದೆಲ್ಲ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಬಟ್ ಕನ್ಯಾ ರಾಶಿಯವ್ರಿಗಂತೂ ಏನು ಕೆಟ್ಟದಿಲ್ಲ, ಚಿಂತೆ ಮಾಡಂಗಿಲ್ಲ, ಧೈರ್ಯವಾಗಿರಿ, ಭಗವಂತನ ಆಶೀರ್ವಾದ ಇರುತ್ತೆ. ಶುಕ್ರನಿಗೆ ಮಾತ್ರ ಜುಲೈ 1ನೇ ತಾರೀಕು ಯಾವಾರಾದ್ರೂ ಆಗ್ಬಿಡ್ಲಿ ಅಮ್ಮವ್ರಿಗೊಂದು ಕುಂಕುಮಾರ್ಚನೆ ಮಾಡಿಸ್ಬಿಟ್ಟು ಕುಂಕುಮ ತಂದು ಒಂದು ಡಬ್ಬಿಲಿ ಹಾಕಿಟ್ಕೊಂಡು ಪ್ರತಿದಿನ ಕುಂಕುಮ ಇಟ್ಕೊಳ್ಳಿ. ದೇವಿ ಪ್ರಾರ್ಥನೆ ಮಾಡ್ತಾರೆ, ಒಂದು ದೇವಿ ಜಪ ಸ್ತೋತ್ರ ಇತ್ಯಾದಿಗಳನ್ನು ಮಾಡ್ತಾರೆ, ಸಾಕು. ಬಿಟ್ರೆ ಇನ್ನು ಯಾವುದೇ ಸಮಸ್ಯೆ ಪರಿಹಾರವಾಗಕ್ಕಾಗಿಲ್ಲ. ಇಷ್ಟೆಲ್ಲ ನಾನು ಒಳ್ಳೇದಲ್ಲಿ ನಿಮ್ಮನ್ನ ಒಳ್ಳೇದು ಆಗ್ತಾ ಇಲ್ಲ, ಕೆಟ್ಟದೇ ಆಗ್ತಾ ಇದೆ ಅನ್ನುವಂಥ ಸಂಭವಗಳು ಬಂದಾಗ ಸ್ವಲ್ಪ ಹುಷಾರಾಗಿ ಜಾಗರೂಕತರಾಗಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳು ಏನಾದರೂ ಇತ್ತಂದ್ರೆ ಖಂಡಿತ ಮಾಡ್ಕೊಳ್ಳಿ. ಅದರಿಂದ ಮತ್ತಷ್ಟು ಮಗದಷ್ಟು ಶುಭ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜುಲೈ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.